ಏನಿದು ನ್ಯಾಷನಲ್ ಟ್ರಬಲ್ ಅನ್ನೋದನ್ನ ಒಂದು ನಿಮಿಷ ಹೇಳ್ಬಿಡ್ತೀನಿ. ದೇಶಾದ್ಯಂತ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಸಂಚಲನವನ್ನ ಸೃಷ್ಟಿಸ್ತಾ ಇದೆ. ಈ ಪ್ರಕರಣದ ತನಿಖೆಯನ್ನ ಮಾಡಿದಾಗ ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ತಪ್ಪಿತಸ್ಥರು ಅಂತ ಹಾಗೆ ಅವರ ವಿರುದ್ಧ ಈಗ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಕೂಡ ಇಡಿ ಡೈರೆಕ್ಟರೇಟ್ ಎನ್ಫೋರ್ಸ್ಮೆಂಟ್ ಅಂತ ಏನು ಹೇಳ್ತೀವಿ ಅಥವಾ ಜಾರಿ ನಿರ್ದೇಶನಾಲಯ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದೆ. ಸುಮಾರು 142 ಕೋಟಿ ಹಣವನ್ನ ಸ್ವಂತ ಉಪಯೋಗಕ್ಕೆ ಬಳಸ್ಕೊಂಡಿದ್ದಾರೆ, ದುರುಪಯೋಗ ಪಡಿಸ್ಕೊಂಡಿದ್ದಾರೆ. 142 ಕೋಟಿ ಹಣ ಇವರಿಗೆ ಹಣದ ಹೊಳೆ ಹರಿದು ಬಂದಿತ್ತು. ಇದನ್ನ ದುರುಪಯೋಗ ಪಡಿಸ್ಕೊಂಡಿದ್ದಲ್ಲದೆ ನ್ಯಾಷನಲ್ ಹೆರಾಲ್ಡ್ ಖರೀದಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಕ್ರಮ ನಡೆದಿದೆ ಅನ್ನೋದು ಕೂಡ ಇಡಿ ತನಿಖೆ ನಡೆಸಿದಾಗ ಗೊತ್ತಾಗಿತ್ತು. ಈಗ ಇದರಲ್ಲಿ ಹೊಸ ವಿಚಾರ ಅಂದ್ರೆ ಈ ಹೆಸರಿನಲ್ಲಿ DK ಬ್ರದರ್ಸ್ನ ಹೆಸರು ತಳಕು ಹಾಕೊಂಡಿದೆ. DK ಬ್ರದರ್ಸ್ ಕೂಡ ಒಂದಷ್ಟು ದೇಣಿಗೆಯನ್ನ ಕೊಟ್ಟಿದ್ರು ಅನ್ನುವಂಥ ವಿಚಾರ ಗೊತ್ತಾಗಿದೆ. ರೇವಂತ್ ರೆಡ್ಡಿ ಕೂಡ ಬೇರೆಯವರ ಮುಖಾಂತರ ಹಣ ಸಂದಾಯವನ್ನ ಮಾಡಿಸಿದ್ರು ಇಲ್ಲಿಗೆ ಅನ್ನುವಂಥ ವಿಚಾರ. ಸೊ ಇದೆಲ್ಲವೂ ಕೂಡ ಎಲ್ಲಿಗೆ ಹೋಗಿ ನಿಲ್ಬಹುದು? ಮತ್ತೊಮ್ಮೆ ಸಂಕಷ್ಟ ಎದುರಾಗುತ್ತಾ DK ಬ್ರದರ್ಸ್ಗೆ? ಇದರ ಚಾರ್ಜ್ ಶೀಟ್ ನಲ್ಲಿ DK ಬ್ರದರ್ಸ್ ಹೆಸರು ಉಲ್ಲೇಖ ಆಗಿರೋದ್ರಿಂದ ಏನೆಲ್ಲ ಆಗಬಹುದು, ಏನು ಎತ್ತ ಅನ್ನೋದ್ರ ಬಗ್ಗೆ ಇವತ್ತಿನ ಚರ್ಚೆಯಲ್ಲಿ ಕಂಪ್ಲೀಟ್ ಆಗಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಇದೇ ಹೊತ್ತಿನ ವಿಶೇಷ ನ್ಯಾಷನಲ್ ಟ್ರಬಲ್. ನೋಡಿ, ಕಾಂಗ್ರೆಸ್ನ ದಿಗ್ಗಜ ನಾಯಕರಿಗೆ ನ್ಯಾಷನಲ್ ಹೆರಾಲ್ಡ್ ಸಂಕಷ್ಟ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ DK ಬ್ರದರ್ಸ್ ಅವರ ಹೆಸರು ತಳಕು ಹಾಕೊಂಡಿದೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಇಡಿ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದೆ. DK ಬ್ರದರ್ಸ್ 2.5 ಕೋಟಿ ದೇಣಿಗೆ ಸಲ್ಲಿಕೆಯ ಬಗ್ಗೆ ಉಲ್ಲೇಖ ಆಗಿದೆ. ಆದ್ರೆ DK ಶಿವಕುಮಾರ್ 25 ಲಕ್ಷ ವೈಯಕ್ತಿಕ ದೇಣಿಗೆಯನ್ನ ಕೊಟ್ಟಿದ್ದೀನಿ, ಟ್ರಸ್ಟ್ ಮೂಲಕ 2 ಕೋಟಿ ದೇಣಿಗೆ ಸಲ್ಲಿಕೆ ಮಾಡಿದಂತ ಮಾಹಿತಿಯನ್ನ ನೀಡಿದ್ದಾರೆ. ಅಂದ್ರೆ ಹೌದು, ನಾವು ದುಡ್ದಿದ್ದ ಹಣದಲ್ಲಿ ನಾವು ಕೊಟ್ಟಿದ್ದೀವಿ, ನನ್ನ ತಮ್ಮ 25 ಲಕ್ಷ, ನಾನು 25 ಲಕ್ಷ, ಜೊತೆಗೆ ನಮ್ಮ ಟ್ರಸ್ಟ್ ಮುಖಾಂತರ ನಾವು 2 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಯಂಗ್ ಇಂಡಿಯಾ ಸಂಸ್ಥೆಗೆ ಹಣ ಪಾವತಿ ಮಾಡಿದ್ದು ಉಲ್ಲೇಖ ಆಗಿದೆ ಆ ಚಾರ್ಜ್ ಶೀಟ್ ನಲ್ಲಿ. ಹಣ ನೀಡಿದ್ದನ್ನ DK ಶಿವಕುಮಾರ್ ಹಾಗೆ DK ಸುರೇಶ್ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ನಮ್ಮ ಪಕ್ಷಕ್ಕೆ ನಾವು ದುಡಿದಂತ ಹಣದಲ್ಲಿ ದೇಣಿಗೆ ಕೊಟ್ಟಿದ್ದೀವಿ, ನಾವೇನು ಬ್ಲಾಕ್ ಅಲ್ಲಿ ಕೊಟ್ಟಿದೀವ, ವೈಟ್ ಅಲ್ಲೇ ಕೊಟ್ಟಿದ್ದೀವಿ, ಸೊ ಏನ್ ತಪ್ಪು ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ರು DK ಬ್ರದರ್ಸ್ ಕೇಳಿಸ್ಕೋಣ. ನಾವು ನ್ಯಾಷನಲ್ ಹಾಲ್ಗೆ ನಾನು 25 ಲಕ್ಷ ಕೊಟ್ಟಿದ್ದೀನಿ, DK ಸುರೇಶ್ 25 ಲಕ್ಷ. ತಪ್ಪೇನಿದೆ? ನಮ್ಮ ಪಾರ್ಟಿ ನಡೆಸುವಂತ ಪೇಪರ್ ಅಲ್ಲಿ ನಾವು ಕೊಟ್ಟಿದ್ದೀವಿ, ಏನ್ ತಪ್ಪೇನಿದೆ? ನಾವು ನ್ಯಾಷನಲ್ ಹಾಲ್ಗೆ ನಾನು 25 ಲಕ್ಷ ಕೊಟ್ಟಿದ್ದೀನಿ, DK ಸುರೇಶ್ 25 ಲಕ್ಷ. ತಪ್ಪೇನಿದೆ? ನಮ್ಮ ಪಾರ್ಟಿ ನಡೆಸುವಂತ ಪೇಪರ್ ಅಲ್ಲಿ ನಾವು ಕೊಟ್ಟಿದ್ದೀವಿ, ಏನ್ ತಪ್ಪೇನಿದೆ? ನಾವು ಅನೇಕ ಬಾರಿ ಇಡಿ ಅಧಿಕಾರಿಗಳು ಯಂಗ್ ಇಂಡಿಯಾಗೆ ಸಂಬಂಧಪಟ್ಟಂತೆ ಏನು ನಾವು ನಮ್ಮ ಟ್ರಸ್ಟ್ ಇಂದ ಮತ್ತೊಂದು ಟ್ರಸ್ಟ್ಗೆ ಹಣ ಕೊಡ್ಲಿಕ್ಕೆ ನಾವು ಸ್ವತಃ ಸುಮಾರು 2.5 ಕೋಟಿಯಷ್ಟು ಹಣವನ್ನ ಕೊಟ್ಟಿದ್ದೇವೆ. ಸೊ ಹಾಗಾಗಿ ಅಧಿಕಾರಿಗಳು ಕೇಳಿದಂತ ಎಲ್ಲ ಪ್ರಶ್ನೆಗಳಿಗೂ ಸಮಂಜಸವಾದಂತ ಉತ್ತರಗಳನ್ನ ನಾವು ಕೊಟ್ಟಿದ್ದೀವಿ. ನಾವು ಅನೇಕ ಬಾರಿ ಇಡಿ ಅಧಿಕಾರಿಗಳು ಯಂಗ್ ಇಂಡಿಯಾಗೆ ಸಂಬಂಧಪಟ್ಟಂತೆ ಏನು ನಾವು ನಮ್ಮ ಟ್ರಸ್ಟ್ ಇಂದ ಮತ್ತೊಂದು ಟ್ರಸ್ಟ್ಗೆ ಹಣ ಕೊಡ್ಲಿಕ್ಕೆ ನಾವು ಸ್ವತಃ ಸುಮಾರು 2.5 ಕೋಟಿಯಷ್ಟು ಹಣವನ್ನ ಕೊಟ್ಟಿದ್ದೇವೆ. ಸೊ ಹಾಗಾಗಿ ಅಧಿಕಾರಿಗಳು ಕೇಳಿದಂತ ಎಲ್ಲ ಪ್ರಶ್ನೆಗಳಿಗೂ ಸಮಂಜಸವಾದಂತ ಉತ್ತರಗಳನ್ನು ನೋಡಿ, ದೇಶಾದ್ಯಂತ ಈ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಅಥವಾ ಈ ಹಗರಣ ಸಾಕಷ್ಟು ಸಂಚಲನ ಸೃಷ್ಟಿಸ್ತಾ ಇದೆ. ಇದರಲ್ಲಿ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಪ್ರಮುಖ ಆರೋಪಿಗಳು. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಆಸ್ತಿ ಖರೀದಿಸುವಲ್ಲಿ ಅಕ್ರಮ ನಡೆದಿದೆ ಅಂತ ಸುಬ್ರಹ್ಮಣ್ಯ ಸ್ವಾಮಿ ದೂರನ್ನ ನೀಡಿದ್ರು. 2012ರಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ವಿರುದ್ಧ ದೂರು ದಾಖಲಾಗಿತ್ತು. ನ್ಯಾಷನಲ್ ಹೆರಾಲ್ಡ್ ಖರೀದಿಗೆ ಹಣ ಸಂದಾಯ ಆಗಿರುವಂತಹ ಆರೋಪ ಇದೆ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಮೂಲಕ 3.2 ಕೋಟಿ ಸಂಗ್ರಹ. 2012ರಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ವಿರುದ್ಧ ಸುಬ್ರಹ್ಮಣ್ಯ ಸ್ವಾಮಿ ಅನ್ನೋರು ದೂರನ್ನ ಕೊಟ್ಟಿದ್ರು. 142 ಕೋಟಿ ಹಣದ ಹೊಳೆ ಹರಿದು ಬಂದಿತ್ತು. ನ್ಯಾಷನಲ್ ಹೆರಾಲ್ಡ್ ಖರೀದಿಗೆ 142 ಕೋಟಿ ಹಣ ಸಂದಾಯ ಆಗಿರುವಂತಹ ಆರೋಪ ಇದೆ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಮೂಲಕ 3.20 ಲಕ್ಷ. ರೆಡ್ಡಿ ಸೂಚನೆಯಂತೆ 4 ಕಾಂಗ್ರೆಸ್ ನಾಯಕರಿಂದ ತಲಾ 80 ಲಕ್ಷ ರೂಪಾಯಿ ದೇಣಿಗೆ ಸಂಗ್ರಹಿಸಿರುವಂತಹ ಮಾಹಿತಿ ಇದೆ. ಕಾಂಗ್ರೆಸ್ ನಾಯಕರ ಮೇಲಿನ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಸಿಕ್ಕಾಪಟ್ಟೆ ಗರಂ ಆಗಿದ್ರು. ಹಾಗಾದ್ರೆ ಸಿಎಂ ಏನ್ ಮಾತನಾಡಿದ್ರು ಕೇಳಿಸ್ಕೋಣ. ರೆಡ್ಡಿ ಮತ್ತೆ 4 ವಿರುದ್ಧ ಸರ್ ಯಂಗ್ ಇಂಡಿಯಾ ಲಿಮಿಟೆಡ್ ಅದಕ್ಕೆ ದೇಣಿಗೆ ಕೊಟ್ಟರು ಅನ್ನೋ ಕಾರಣಕ್ಕೆ ಸರ್ ಈಗ ದೇಣಿಗೆ ಕೊಡೋದು ತಪ್ಪ? ದೇಣಿಗೆ ಕೊಡೋದು ತಪ್ಪೇನಲ್ಲ.
ರೇವಂತ್ ರೆಡ್ಡಿ ಮತ್ತೆ ನಾಲ್ವರ ವಿರುದ್ಧ ಸರ್ ಯಂಗ್ ಇಂಡಿಯಾ ಲಿಮಿಟೆಡ್ ಅದಕ್ಕೆ ದೇಣಿಗೆ ಕೊಟ್ಟರು ಅನ್ನೋ ಕಾರಣಕ್ಕೆ ಸರ್. ಈಗ ದೇಣಿಗೆ ಕೊಡೋದು ತಪ್ಪ? ದೇಣಿಗೆ ಕೊಡೋದು ತಪ್ಪೇನಲ್ಲ. ರೇವಂತ್ ರೆಡ್ಡಿ ಮತ್ತೆ ನಾಲ್ವರ ನೋಡಿ, ನ್ಯಾಷನಲ್ ಹೆರಾಲ್ಡ್ ಹೆಸರಿನಲ್ಲಿ ₹1, ₹2 ಅಥವಾ 1 ಕೋಟಿ, 2 ಕೋಟಿ, 100 ಕೋಟಿ, 200 ಕೋಟಿ ಆಸ್ತಿ ಅಲ್ಲ, ಅಂದಾಜು ಸುಮಾರು 751 ಕೋಟಿ ಮೌಲ್ಯದ ಆಸ್ತಿ ಈ ನ್ಯಾಷನಲ್ ಹೆರಾಲ್ಡ್ ಹೆಸರಿನಲ್ಲಿದೆ. ಲಕ್ನೌ, ದೆಹಲಿಯಲ್ಲಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಪ್ರಾಪರ್ಟಿಗಳಿದಾವೆ. ಈ ನ್ಯಾಷನಲ್ ಹೆರಾಲ್ಡ್ ಹೆಸರಿನಲ್ಲಿ ಅಂದಾಜು 751 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಲಕ್ನೌ ಮತ್ತೆ ದೆಹಲಿಯಲ್ಲಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಪ್ರಾಪರ್ಟಿಗಳಿದಾವೆ. ಸ್ವಾತಂತ್ರ್ಯ ನಂತರ AJL ಸಂಸ್ಥೆಯ ಮೂಲಕ ಈ ಪತ್ರಿಕೆ ನಡೀತಾ ಇತ್ತು. ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್ ಇದರ ಮೂಲಕ ಈ ಪತ್ರಿಕೆ ನಡೀತಾ ಇತ್ತು. 2010ರಲ್ಲಿ AJL ಮಾಲೀಕತ್ವವನ್ನ ಯಂಗ್ ಇಂಡಿಯಾ ಕಂಪನಿ ಪಡ್ಕೊಳ್ಳುತ್ತೆ. 2010 ಡಿಸೆಂಬರ್ 16ರ ವೇಳೆಗೆ AJL ಅಂದ್ರೆ ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್ 90 ಕೋಟಿ ರೂಪಾಯಿ ಸಾಲವನ್ನ ಹೊಂದಿರುತ್ತೆ. ಆಗ AJLಗೆ ಕಾಂಗ್ರೆಸ್ ಪಕ್ಷ 90 ಕೋಟಿ ರೂಪಾಯಿ ಸಾಲನ ಕೊಡುತ್ತೆ. ಹಣ ಮರುಪಾವತಿ ಬದಲು AJL ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್ ನ 99% ಶೇರ್ ಅನ್ನ ಯಂಗ್ ಇಂಡಿಯಾ ತೆಗೆದುಕೊಳ್ಳುತ್ತೆ. ಆ ಮೂಲಕ ಪತ್ರಿಕೆಯ ಆಸ್ತಿ ಪಾಸ್ತಿ ಒಡೆತನವನ್ನ ಯಂಗ್ ಇಂಡಿಯಾ ಕಂಪನಿ ಪಡ್ಕೊಳ್ಳುತ್ತೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಗೆ ಯಂಗ್ ಇಂಡಿಯಾದ ಮಾಲೀಕತ್ವ ಇರುತ್ತೆ. ಅಕ್ರಮವಾಗಿ 751 ಕೋಟಿ ಮೌಲ್ಯದ ಆಸ್ತಿಯನ್ನ ಪಡೆದಂತ ಆರೋಪದ ಅಡಿ ದೂರನ್ನ ಸಲ್ಲಿಸಲಾಗಿದೆ. ಬಹಳ ದೊಡ್ಡ ಪ್ರಕರಣ, ದೊಡ್ಡ ಹಗರಣ. ಇದ್ರ ಬಗ್ಗೆ ಚರ್ಚೆ ಮಾಡಲೇಬೇಕು. ನಮ್ಮ ಜೊತೆಗೆ ಬಿಜೆಪಿ ವಕ್ತಾರರು ಮಹೇಶ್ ಅವರು ಜಾಯ್ನ್ ಆಗಿದ್ದಾರೆ ನೇರ ಸಂಪರ್ಕದಲ್ಲಿ. ನಮಸ್ತೆ ಮಹೇಶ್ ಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನ್ಯಾಷನಲ್ ಹೆರಾಲ್ಡ್ ಇವತ್ತು ಎಷ್ಟು ದೊಡ್ಡ ಪ್ರಕರಣ ಆಗಿದೆ. ಇಡಿ ಅಡಿಷನಲ್ ಚಾರ್ಜ್ ಶೀಟ್ ಕೂಡ ಸಲ್ಲಿಸಿದೆ. ಅದರಲ್ಲಿ DK ಬ್ರದರ್ಸ್ ದೇಣಿಗೆಯನ್ನ ನೀಡಿದ್ರು ಅನ್ನುವಂಥ ವಿಚಾರ ಇದೆ. ಅಂಡ್ ಅವರು ಅದನ್ನು ಒಪ್ಕೊಂಡಿದ್ದಾರೆ. ನಮ್ಮ ಪಕ್ಷಕ್ಕೆ ಅಥವಾ ಪಕ್ಷದ ಪತ್ರಿಕೆಗೆ ನಾವು ದೇಣಿಗೆಯನ್ನ ಕೊಡೋದ್ರಲ್ಲಿ ಏನ್ ಪ್ರಾಬ್ಲಮ್ ಅಂತ ಹೇಳಿ. ಸೊ ನಿಮ್ಮ ಮೊದಲ ಅಭಿಪ್ರಾಯ ಈ ಪ್ರಕರಣದ ಬಗ್ಗೆ, ಈ ಹಗರಣದ ಬಗ್ಗೆ? ನೋಡಿ, ಬಹಳ ದುರಂತ ಏನು ಅಂತಂತಂದ್ರೆ, ಈ ದೇಶದ ರೈತರು, ಈ ದೇಶದ ಸೈನಿಕರು ಅವರೆಲ್ಲರೂ ಸೇರಿ ಒಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ಪತ್ರಿಕೆ ಇರಬೇಕು, ಸ್ವತಂತ್ರ ಹೋರಾಟವನ್ನು ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ಗೆ ಒಂದು ಧ್ವನಿಯಾಗಿರ್ಬೇಕು ಅಂತೇಳಿ ತಮ್ಮಲ್ಲಿರ್ತಕ್ಕಂಥ ಹಣವನ್ನೆಲ್ಲ ಕೊಟ್ಟು ಒಂದು ಪತ್ರಿಕೆಯನ್ನ ಪ್ರಾರಂಭ ಮಾಡಿದ್ರು. ಏನು ಈ ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್ ಮಾಡಿದ್ರು, ತನ್ನ ಮೂಲಕ 3 ಪತ್ರಿಕೆಗಳನ್ನ ತಂದ್ರು. ಒಂದು ನ್ಯಾಷನಲ್ ಹೆರಾಲ್ಡ್, ಒಂದು ಉರ್ದು ಪೇಪರ್ಗಳು, ಈ ತರ 3 ಪತ್ರಿಕೆಗಳನ್ನ ತಂದಿದ್ರು. ಆದ್ರೆ ದುರಂತ ಏನಪ್ಪಾ ಅಂತಂತಂದ್ರೆ, ಏನು ಅಪ್ ಟು 1930ರಲ್ಲಿ ಪ್ರಾರಂಭ ಮಾಡಿದಂತ ಈ ಪತ್ರಿಕೆಯನ್ನ ಜನ ಕೊಟ್ಟಂತ ಹಣದಿಂದ ಸಂಗ್ರಹ ಮಾಡಿ ಸ್ಥಾಪನೆ ಮಾಡಿದಂಥದ್ದು, ಅದು ನೋಡ್ತಾ 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 ಸುಮಾರು ಒಂದು 5,000 ಕೋಟಿ ರೂಪಾಯಿಯ ಭೂಮಿಯ ಬೆಲೆ ನಿರ್ಮಾಣ ಮಾಡುವಂಥದ್ದು. ಹೇಗಾದ್ರೂ ಮಾಡಿ ಅದನ್ನ ಲೂಟಿ ಮಾಡಬೇಕು ಅಂತೇಳಿ ಲೂಟಿ ಮಾಡೋದೇ ತನ್ನ ಧ್ಯೇಯ, ಅದೊಂದು DNA ಅಂತ ಭಾವಿಸಿರ್ತಕ್ಕಂಥ ಏನು ಕಾಂಗ್ರೆಸ್ ಏನ್ ಮಾಡ್ತೋ, ಹೇಗಾದ್ರೂ ಮಾಡಿ ಈ ಜಾಗವನ್ನ ಲಪಟಾಯಿಸ್ಬೇಕು ಅಂತೇಳಿ ಯಂಗ್ ಇಂಡಿಯಾ ಅಂತೇಳಿ ಒಂದು ಸಂಸ್ಥೆ ಸ್ಥಾಪನೆ ಮಾಡಿ, ಹಳೇಲಿರ್ತಕ್ಕಂಥ ಅಸೋಸಿಯೇಟೆಡ್ ಜರ್ನಲ್ ಇರ್ತಕ್ಕಂಥ ಎಲ್ಲ ಷೇರುಗಳನ್ನ ಅಮ್ಮ ಮಗ ಅದಕ್ಕೆ ತೆಗೆದುಕೊಂಡು, ಈ ಒಂದು ಯಂಗ್ ಇಂಡಿಯಾಗೆ ಬೇಕಾದಂಥದ್ದು ಏನು ಕಾಂಗ್ರೆಸ್ಸಿನ ಕಲ್ಚರ್ ಏನಿದೆಯಲ್ಲ, ಸೂಟ್ ಕೇಸ್ ಕಲ್ಚರು, ಮತ್ತೆ ಕಾಂಗ್ರೆಸ್ಗೆ ದೇಣಿಗೆ ಅಧಿಕಾರವನ್ನ ಕೊಡಬೇಕಾದ್ರೆ ಹಣ ತೆಗೆದುಕೊಂಡು ಅಧಿಕಾರವನ್ನ ಕೊಡುವಂಥದ್ದು, ಇದು ಈ ರೂಢಿಗತವಾಗಿ ಕಾಂಗ್ರೆಸ್ ಅನೇಕ ವರ್ಷಗಳ ಕಾಲ ಈ ದೇಶದಲ್ಲಿ ಮಾಡ್ತಾ ಬಂದಿರುವಂಥದ್ದು. ಅದ್ರ ಪ್ರಕಾರನೇ DK ಶಿವಕುಮಾರ್, ರೇವಂತ್ ರೆಡ್ಡಿ, ಬೇರೆ ಬೇರೆಯವರು ಎಲ್ಲರೂ ಕೊಟ್ಟಿರುವಂಥದ್ದು. ಹಿಮಾಚಲ್ ಪ್ರದೇಶದ ಒಬ್ಬ ರಾಣಾ ಸಿಂಗ್ ಅಂತಕ್ಕಂಥ ವ್ಯಕ್ತಿ ಏನು ಕೊಟ್ಟಿದ್ದಾನೆ ಹಣ, ಆತ ವಾಪಸ್ ಕೊಡಿ ಅಂತ ಕೇಳ್ದ. ನನಗೆ ನೀವೇನ್ ಪರ್ಪಸ್, ನನಗೇನು ಅಧಿಕಾರ ಕೊಡ್ತೀನಿ ಅಂತ ನನ್ನ ಹತ್ರ ಹಣ ಇಸ್ಕೊಂಡಿದ್ರಿ, ನೀವು ಅದನ್ನ ಹಣ ಕೊಟ್ಟಿಲ್ಲ ಅಂತಕ್ಕಂಥದನ್ನ ಸೋನಿಯಾ ಗಾಂಧಿ ಹತ್ರ ಧಮಕಿ ಹಾಕಿ ನನ್ನ ಹತ್ರ ಹಣ ಇಸ್ಕೊಂಡಿದ್ದೀರಿ, ವಾಪಸ್ ಕೊಡಿ ಅಂತಂದ. ಈ ಒಟ್ಟು ಪ್ರಕರಣ ತಾವೇನ್ ಬಹಳ ಪ್ರಾರಂಭದಿಂದ ತಾವೇನು ನೆರೇಟಿವ್ ಮಾಡಿದ್ರೆ, ಅದನ್ನ ತೋರಿಸುವಂಥದ್ದು ರಾಜ್ಯದ ಜನಕ್ಕೆ ಮಾಡಿದ್ರಿ. ಒಂದು ಅತ್ಯಂತ ಕಪಟ ಒಂದು ರಾಜಕೀಯ ಪಾರ್ಟಿ ತಾಯಿ ಮಗ ಸೇರ್ಕೊಂಡು ಈ ದೇಶದ ಪ್ರಾಮಾಣಿಕ ಜನರ, ರೈತರ ಮತ್ತೆ ಸೈನಿಕರ ಹಣದಿಂದ ಸ್ಥಾಪನೆ ಮಾಡಿದಂತ ಜಾಗವನ್ನ ಲಪಟಾಯಿಸ್ಲಿಕ್ಕೆ, ಲೂಟಿ ಮಾಡಕ್ಕೆ ಹೊರಟಂಥದ್ದು, ಲೂಟಿ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಈ ತರ ಬೇರ್ಬೇಡಿ ಇಡೀ ದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿಗರನ್ನ ಹತ್ರ ಕನ್ನಡದ ಪದ, ಪೊಲೀಸರ ಪದ ಹೇಳ್ಬೇಕಾದ್ರೆ ರೋಲ್ ಕಾಲ್ ಮಾಡಿದ್ದಾರೆ. ಹಣವನ್ನ, ದುಡ್ಡನ್ನ ರೋಲ್ ಕಾಲ್ ಮಾಡಿದ್ದಾರೆ. ರೋಲ್ ಕಾಲ್ ಮಾಡಿ ಹಣವನ್ನ ತೆಗೆದುಕೊಂಡಂತ ಕಾಂಗ್ರೆಸ್ನವರು
ಸುಮಾರು ಏನು ಇಡೀ ಅರಶಿಟ್ ಹಾಕಿದೆ. ಸುಬ್ರಹ್ಮಣ್ಯ ಸ್ವಾಮಿ ಅವರು 2011ನೇ ಇಸ್ವಿಯಿಂದ ಇದನ್ನು ಹೋರಾಟವನ್ನು ಮಾಡುತ್ತಿದ್ದಾರೆ. ಇಡೀ ಇವತ್ತು ಅಮ್ಮ ಮಗ ಎಂತ ದುರಂತ ನೋಡಿ ಮೇಡಮ್. ನಾ ಹೇಳ್ತೀನಿ, ಈ ದೇಶದ ಒಂದು ದೊಡ್ಡ ರಾಜಕೀಯ ಪಾರ್ಟಿಯ ನೇತಾರು ಅನ್ನೋರು ಬೇಲ್ ಮೇಲಿದ್ದಾರೆ, ಜಾಮೀನಿನ ಮೇಲೆ ಓಡಾಡ್ತಿರೋದವ್ರು. ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಜಾಮೀನಿನ ಮೇಲೆ ಓಡಾಡ್ತಿರೋರು ಯಾರಪ್ಪ ಅಂತಂದ್ರೆ ರಾಹುಲ್ ಗಾಂಧಿ. ಉದ್ದುದ್ದ ಭಾಷಣ ಮಾಡ್ತಾರೆ. ಬೇರೆ ಯಾರೋ ಒಬ್ಬ ಸಾಮಾನ್ಯ ಜನ ಜಾಮೀನಲ್ಲಿ ಓಡಾಡ್ತಿದ್ರೆ ಸಮಾಜದಲ್ಲಿ ಪಾಪ ಅವರನ್ನ ಜನ ತಿರಸ್ಕಾರ ಮಾಡ್ತಾರೆ. ಇವ್ರ ಅಮ್ಮ ಮಗ ಜಾಮೀನ ಮೇಲಿರುವಂತದ್ದು. ಓಕೆ, ಆಲ್ರೈಟ್ ಮಹೇಶ್, ಕಂಟಿನ್ಯೂ ಮಾಡ್ತೀನಿ. ನಟರಾಜ್ ಗೌಡ್ರು ಇದ್ದಾರೆ ಕಾರ್ಯಕ್ರಮದಲ್ಲಿ, ಅವರು ಜಾಯ್ನ್ ಆಗ್ತಿದ್ದಾರೆ. ನಟರಾಜ್ ಗೌಡ್ರು ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸಿಂಧೂರ. ಎಸ್, ನ್ಯಾಷನಲ್ ಹೆರಾಲ್ಡ್ ಸುಮಾರು 751 ಕೋಟಿ ಮೌಲ್ಯದ ಆಸ್ತಿಯನ್ನ ಇವತ್ತಿಗೆ ಹೊಂದಿದೆ ಅನ್ನುವಂಥ ವಿಚಾರ. ಜೊತೆಗೆ DK ಬ್ರದರ್ಸ್ ಇದರಲ್ಲಿ ದೇಣಿಗೆಯನ್ನ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ದೇಣಿಗೆ ಕೊಟ್ರೆ ಏನ್ ತಪ್ಪು ಅಂತ ನೀವು ಕೇಳ್ಬೋದು. ದೇಣಿಗೆ ಕೊಡುವಂತ ತಪ್ಪಲ್ಲ, ಆದ್ರೆ ಆ ದೇಣಿಗೆ ಎಷ್ಟು ಮಟ್ಟಿಗೆ ಯಾವುದಕ್ಕೆ ಉಪಯೋಗ ಆಗಿದೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಫ್ಕೋರ್ಸ್ ಅದು ಅವರ ಸ್ವಂತ ಹಣ ಇರಬಹುದು, ಬಟ್ ಸ್ಟಿಲ್ ಇಟ್ ಮ್ಯಾಟರ್ಸ್ ಲಾಟ್. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಖಂಡಿತ ಅದು ಏನಕ್ಕೆ ಉಪಯೋಗ ಆಗುತ್ತೆ ಅನ್ನೋದು ಬಹಳ ಮುಖ್ಯ. ಆ ತರ ಉಪಯೋಗ ಅದು ಮಾಡ್ತಾ ಇದೆ. ಯಾಕಂದ್ರೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಅನ್ನೋದನ್ನ ಅದು ಪಬ್ಲಿಷ್ ಮಾಡ್ತಾ ಇದೆ. ಎಲ್ಲಾ ಇಡೀ ದೇಶದಲ್ಲಿ ಯಾರ್ಯಾರು ಸಬ್ಸ್ಕ್ರಿಪ್ಷನ್ ಇದ್ದಾರೆ ಅದನ್ನ ಒಂದು ಸರ್ಕ್ಯುಲೇಟ್ ಮಾಡ್ತಾ ಇದೆ. ಇವನ್ ನಾನು ಕೂಡ ರಿಸೀವ್ ಮಾಡ್ತೀನಿ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ನನಗೆ ಬರ್ತಾ ಇದೆ, ನನ್ನ ಮನೆಗೆ ಬರ್ತಾ ಇದೆ, ನನ್ನ ಕಚೇರಿಗೆ ಬರ್ತಾ ಇದೆ. ಆದ್ರೆ ಈಗ ಬಿಜೆಪಿನಲ್ಲಿ ಈಗ ನಮ್ಮ ಸ್ನೇಹಿತರು ಹೇಳಿದ್ರು, ಬಿಜೆಪಿ ವಕ್ತಾರರು ಬೇಲಲ್ಲಿದ್ದಾರೆ ರಾಹುಲ್ ಗಾಂಧಿ ಅವರಂತ. ಯಡಿಯೂರಪ್ಪ ತರ ಪೋಕ್ಸೋ ಹಗರಣದಲ್ಲಿ ಬೇಲಲ್ಲಿಲ್ಲ. ಅಂದ್ರೆ ಪೋಕ್ಸೋದಲ್ಲಿ ಬೇಲಲ್ಲಿದ್ರೆ ಮಾತ್ರ ಅದು ಬೇಲ್ ಲೆಕ್ಕ, ಬೇರೆ ಪ್ರಕರಣದಲ್ಲಿ ಇದ್ರೆ ಅದು ಸ್ಟ್ಯಾಂಡರ್ಡ್ ಡೆವಲಪ್ಮೆಂಟ್ ಹೇಗೆ? ಕೇಳಿ ಇಲ್ಲ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಪ್ರಕರಣಗಳ ಗಂಭೀರತೆ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಟ್ಟೆ ಅಷ್ಟೇನೆ. ವಿರೂಪಾಕ್ಷಪ್ಪ ತರ 8 ಕೋಟಿ ರೂಪಾಯಿ ಆಸ್ತಿಯಡೆ ಇಟ್ಕೊಂಡು ಬೇಲಲ್ಲಿಲ್ಲ. ಬಿಜೆಪಿಯ 22 ನಾಯಕರು, ಅಶೋಕ್ ಸೇರಿದಂತೆ ಬಿಜೆಪಿಯ 22 ನಾಯಕರು ಭ್ರಷ್ಟಾಚಾರದ ಪ್ರಕರಣದಲ್ಲಿ ಬೇಲಲ್ಲಿದ್ದಾರಲ್ಲ, ಆ ರೀತಿ ಅಲ್ಲ. ಬಿಜೆಪಿಯ 50 ಜನ ಕರ್ನಾಟಕದ ನಾಯಕರುಗಳು ಈ ಪ್ರಚೋದನಾಕಾರ ಹೇಳಿಕೆಗಳು ಕೊಡೋದ ಮುಖಾಂತರ ಯಾವಾಗ ಒಂದು ಕೋಮುದ್ವೇಷವನ್ನು ಬಿತ್ತಾರಲ್ಲ, ಆ ತರ ಬೇಲಲ್ಲಿಲ್ಲ. ನೋಡಿ, ರಾಹುಲ್ ಗಾಂಧಿ ಅವ್ರ ಮೇಲೆ ಬೇಲ್ ಬಂದಿರತಕ್ಕಂಥದ್ದು ಬಿಜೆಪಿ RSS ನಾಗಪುರದ ಸಂಚಿನ ಭಾಗವಾಗಿ ಅವ್ರ ಮೇಲೆ ಕೇಸ್ ಹಾಕಿದ್ದಾರಲ್ಲ, ಅದಕ್ಕೆ ಬೇಲಲ್ಲಿದ್ದಾರೆ. ಈಗ ನ್ಯಾಷನಲ್ ಹೆರಾಲ್ಡ್ ಅನ್ನೋದು ಯಾರು ಶುರು ಮಾಡಿದ್ದು? ಜವಾಹರ್ಲಾಲ್ ನೆಹರು ಶುರು ಮಾಡಿದ್ದು. ಸುಮಾರು 90 ವರ್ಷಗಳ ಕಾಲ. ಆಮೇಲೆ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಹೋರಾಟಕ್ಕೆ ಅದು ಕಾಂಟ್ರಿಬ್ಯೂಷನ್ ಯಾರು ಅಲ್ಲಗಳೆಯಂಗಿಲ್ಲ. ಇನ್ನು ಇವರೆಲ್ಲ ಬಿಜೆಪಿ ಇವರೆಲ್ಲ ಇವ್ರು ಇದಾರಲ್ಲ, ಈ ಬಲಪಂಥೀಯವಾದಿಗಳೆಲ್ಲ ಬ್ರಿಟಿಷರ ಶೂ ಪಾಲಿಶ್ ಮಾಡ್ತಾ ಇದ್ರು, ಅವ್ರದ್ದು ಪೆನ್ಷನ್ ತಗೊಂಡು ಬದುಕ್ತಾ ಇದ್ರು ಅವರೆಲ್ಲ. ಅಂತಹ ಕಾಲದಲ್ಲಿ ತನ್ನ ತನು ಮನ ಧನವನ್ನ ಕೊಟ್ಟು ಈ ದೇಶ ರಕ್ಷಣೆಗೆ, ದೇಶದ ಸ್ವತಂತ್ರ ಹೋರಾಟಕ್ಕೆ ನೆಹರು ಅವರ ಕೊಡುಗೆ ಇದೆ. ಅದನ್ನ ಉಳಿಸ್ಬೇಕು ಅಂತ ಹೇಳಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಇದನ್ನ ಯಂಗ್ ಇಂಡಿಯಾಗೆ ಈ ನ್ಯಾಷನಲ್ ಆಸ್ತಿನ ಹೊಡೆತನ ತೆಗೆದುಕೊಂಡಿರ್ತಕ್ಕಂಥದ್ದು. ಇದೊಂದು ಸೇವೆಗಾಗಿ ಇರ್ತಕ್ಕಂಥದ್ದು, ಯಾರೋ ವೈಯಕ್ತಿಕ ಲಾಭ ಮಾಡ್ಕೊಳ್ಳೋಕೋಸ್ಕರ ಇರ್ತಕ್ಕಂಥ ಪತ್ರಿಕೆ ಅಥವಾ ಸಂಸ್ಥೆ ಅಲ್ಲ. ಆದ್ರೆ ಅದಕ್ಕೆ ದೇಣಿಗೆ ಕೊಡ್ಬೇಕಾದಂತವ್ರು ನೋಡಿ, ಅವರವರ ಶಕ್ತಿ ಅನುಸಾರ ದೇಣಿಗೆ ಕೊಡ್ತಾರೆ. ನಾನು 1,000 ರೂಪಾಯಿ ಕೊಟ್ಟಿದ್ದೀನಿ. ನಾನು ನ್ಯಾಷನಲ್ ಹೆರಾಲ್ಡ್ಗೆ ನಾನು 1,000 ರೂಪಾಯಿ ಕೊಟ್ಟಿದ್ದೀನಿ, ಆಯ್ತಾ. ನನ್ನಂತವ್ರು ಇಡೀ ದೇಶದಲ್ಲಿ ಲಕ್ಷಾಂತರ ಕಾಂಗ್ರೆಸ್ ಕಾರ್ಯಕರ್ತರು 1,000 ರೂಪಾಯಿ ಕೊಟ್ಟಿದ್ದಾರೆ, ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿದ್ದಾರೆ ಪತ್ರಿಕೆಯನ್ನ. ಆ ಸಂಸ್ಥೆಗೆ ಅವ್ರ ಶಕ್ತಿ ಅನುಸಾರ ಯಾರು ಕಾನೂನುಬದ್ಧವಾಗಿ ಯಾರ್ಯಾರು ಅದಕ್ಕೆ ದೇಣಿಗೆ ಕೊಡ್ಬೋದು ಅದು ಕೊಟ್ಟಿದ್ದಾರೆ ಕಾನೂನುಬದ್ಧವಾಗಿ. ಅದ್ರೊಳಗೆ ಏನು ತಪ್ಪಿಲ್ಲ. ಬಿಜೆಪಿ ಇರಲ್ಲ. ದೇಣಿಗೆ ಕೊಡೋದು, ನಟರಾಜ್ ಗೌಡ್ರೆ ಸಾರಿ ಟು ಇಂಟರಪ್ಟ್, ದೇಣಿಗೆ ಕೊಡೋದು ತಪ್ಪು ಅಂತ ಇಲ್ಲಿ ಯಾರು ಹೇಳ್ತಾ ಇಲ್ಲ. ಆದ್ರೆ ಆ ದೇಣಿಗೆ ಎಲ್ಲಿಗೆ ಹೋಯ್ತು, ಏನಕ್ಕೆ ಪ್ರಯೋಜನ ಆಗ್ತದೆ ಅನ್ನೋದು ಮ್ಯಾಟರ್ ಆಗುತ್ತೆ. ಅಂದ್ರೆ ಇಡಿ ತಲೆ ಕೆಟ್ಟಿದ್ಯಾ, ಕೋರ್ಟ್ ತಲೆ ಕೆಟ್ಟಿದ್ಯಾ? ಅದೆಲ್ಲ ಅಂದ್ರೆ ಅದೆಲ್ಲ ಏನಂದ್ರೆ ನೋಡಿ, ದೇಣಿಗೆ ಎಲ್ಲಿಂದ ಬಂತು, ಅದು ಎಷ್ಟು ಖರ್ಚಾಯ್ತು, ಯಾವ್ದಕ್ ಖರ್ಚಾಯ್ತು, ಯಾವ ಸೇವಾ ಕಾರ್ಯಕ್ರಮ ಖರ್ಚಾಯ್ತು, ಯಾವ ಪಬ್ಲಿಷಿಂಗ್ ಖರ್ಚಾಯ್ತು ಅನ್ನೋದನ್ನ IT ಇಲಾಖೆನಲ್ಲಿ ಅವರು ಸಬ್ಮಿಟ್ ಮಾಡಿರ್ತಾರೆ. ಆದ್ರೆ ನಮ್ಮಲ್ಲಿ ದುರುಪಯೋಗ ಮಾಡ್ಕೊಳ್ಳೋದೇನಿಲ್ಲ. ಸರ್ಕಾರದ ಹಣವನ್ನ, ಕರ್ನಾಟಕ ಸರ್ಕಾರದ ಹಣವನ್ನ ಲೂಟಿ ಮಾಡಿದ ಬಿಜೆಪಿ RSS ಶಾಖೆಗಳು ಕೊಟ್ಟಿದೆ. ಅದು ನಿಜವಾದ ಲೂಟಿ. ಇದು ಯಾರ್ದು ಲೂಟಿ ಮಾಡಿದ್ದಲ್ಲ. ದೇಣಿಗೆ ಇವತ್ತು ಕೊಟ್ಟಿದೀವಿ, ನಾಳೆನೂ ಕೊಡ್ತೀವಿ. ಮಾನ್ಯ DK ಶಿವಕುಮಾರ್ನೆಲ್ಲ ಇಡೀ ಕರ್ನಾಟಕದ ರಾಜ್ಯ ನಾಯಕರುಗಳು ಎಲ್ಲರೂ ಕೊಡ್ತಾರೆ, ಇನ್ನೂ ಕೊಡ್ತೀವಿ, ಮುಂದಕ್ಕೂ ಕೊಡ್ತೀವಿ. ಈ ಬಿಜೆಪಿ ಅವರು ಅವ್ರದ್ದು ಇದೆಯಲ್ಲ, ಮುಖವಾಣಿಗಳಿದಾವಲ್ಲ ನಾಗಪುರದವು, ಅವಕ್ಕೆಲ್ಲ ದೇಣಿಗೆ ಕೊಡ್ತಾರಲ್ಲ. ಇಲ್ಲಿ ಯಾವ್ದೋ ಒಂದು ಚಾಲುಕ್ಯ ಯೂನಿವರ್ಸಿಟಿ ಅಂತ ದೇವನಹಳ್ಳಿ ಹತ್ರ 150 ಎಕರೆ ಜಮೀನನ್ನ ಲೂಟಿ ಹೊಡ್ಬಿಟ್ಟವ್ರೆ ಬಿಜೆಪಿ ಅವರು, RSS ನವರು. ಸರ್ಕಾರಕ್ಕೆ 500 ಕೋಟಿ ರೂಪಾಯಿ ನಷ್ಟ ಮಾಡಿಸ್ಬಿಟ್ಟವ್ರೆ. 500 ಕೋಟಿ ರೂಪಾಯಿ ನಷ್ಟ ಸರ್ಕಾರಕ್ಕೆ. ಇದು ನಿಜವಾದ ಲೂಟಿ. ಬಿಜೆಪಿ RSS ಎಲ್ಲ ಲೂಟಿ ಮಾಡಕ್ಕೆ ಬದುಕಿದಾವೆ. ಏನು ನಗ್ನತೆ ಇಡೀ ದೇಶಕ್ಕೆ ಬಿಚ್ಚಿಡೋ ಅಂತದ್ದು. ಇಡೀ ವಿಕಿಪೀಡಿಯಾ ಓಪನ್ ಮಾಡಿದ್ರೆ ಕಾಂಗ್ರೆಸ್ಸಿನ ಏನೆಲ್ಲ ಭ್ರಷ್ಟಾಚಾರ ಈ ದೇಶದಲ್ಲಿ ಸ್ವಾತಂತ್ರ್ಯ ನಂತರ ನಡೆದಿದೆ ಅಂತಕ್ಕಂಥದ್ದನ್ನ ಕೇಳಿದ್ರೆ ಬಹುಶಃ ನಾವು ನೀವು ಸಹ ಯಾರು ಒಬ್ರು ಶಾಸ್ತ್ರಜ್ಞರ ಹತ್ರ ಹೋಗ್ಬಿಟ್ಟು ಲೆಕ್ಕ ಕಲ್ತ್ಕೊಂಡ್ ಬರ್ಬೇಕು.
ಬಹುಶಃ ಅಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರವನ್ನ ಮಾಡಿದ್ದೀರಿ. ಅವ್ರು ನಿಮ್ಗೆ ಕೇಳಿದ ಪ್ರಶ್ನೆ ಏನು, ನೀವು ಉತ್ತರ ಕೊಟ್ಟಿದ್ದೇನು? ಅವ್ರು ಕೇಳಿದಂತದ್ ಪ್ರಶ್ನೆ ನಿಮ್ಗೆ ಜಾಮೀನಿನ ಮೇಲೆ ಇದ್ದೀರಾ ಅಂತ ಕೇಳಿದ್ದು. ಯಾಕೆ ಪರ್ಪಸ್ಗೋಸ್ಕರ ಜಾಮೀನ್ ಮೇಲೆ ಇದ್ದೀರಾ ನೀವು? ನಿಮ್ ನಾಯಕರಿಬ್ರು ಯಾಕೋಸ್ಕರ ಜಾಮೀನ್ ಮೇಲೆ ಇದ್ದಾರೆ? ಯಾಕೆ ಈ ಬಿಜೆಪಿಯ ಸಂಚು, ಕಪಟತನ, ಕುತಂತ್ರಿಗಳು. ಅಲ್ಲ ನಟರಾಜ್ ಗೌಡ್ರೆ, ಈಗ ನಾನು ನೀವು ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ ಏನಾದ್ರೂ ಕೊಡಿ, ನೀವು ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ ಏನಾದ್ರೂ ಕೊಡಿ. ಈಗ ಕಾಂಗ್ರೆಸ್ ಅವರು ಬೇಲ್ ಮೇಲಿದ್ರೆ ಅದು ಬಿಜೆಪಿ ಅವರ ಸಂಚು, ಬಿಜೆಪಿ ಅವ್ರ ಬೇಲ್ ಮೇಲಿದ್ರೆ ಅದು ಕಾಂಗ್ರೆಸ್ನವ್ರ ಸಂಚು ಆಗೋದಿಲ್ವಾ? ಅಲ್ಲ ಇಲ್ಲಿ ಕೇಳಿ ಮೈಲಿ, ಒಂದ್ ನಿಮಿಷ ಕೇಳಿ. ಯಡಿಯೂರಪ್ಪಗೆ ಪೋಕ್ಸೋ ಮಾಡಕ್ಕೆ ಕಾಂಗ್ರೆಸ್ ಪ್ರೇರಣೆ ಕೊಟ್ಟಿದ್ರ? ಅಂದ್ರೆ ಪೋಕ್ಸೋಗೆ ಬೇಲ್ ಆದ್ರೆ ಅದು ಬೇಲು, ಈ ಪ್ರಕರಣದಲ್ಲಿ ಬೇಲ್ ಆದ್ರೆ ಅದು ಬೇಲ್ ಅಲ್ವಾ? ಅಲ್ಲ ರೀ, ವಿರೂಪಾಕ್ಷಪ್ಪನಿಗೆ 8 ಕೋಟಿ ರೂಪಾಯಿ ತಗೊಂಡು ಆಸ್ಕೇರಿ ಮಾಡಿಕೊ ಅಂತ ಕಾಂಗ್ರೆಸ್ ಅವ್ರು ಹೇಳ್ಕೊಟ್ಟಿದ್ರ? ಚರ್ಚೆ ಏನ್ ಮಾಡ್ತಾರೆ ಇವು ನಿಜವಾದ ಪ್ರಕರಣಗಳು ಇವು. ಅಲ್ಲ ನಟರಾಜ್ ಗೌಡ್ರೆ, ಏನು ಇಲ್ಲ ಅಂದ್ರೆ ಕ್ಲೀನ್ ಚೀಟ್ ಕೊಡ್ಬೋದಾಗಿತ್ತಲ್ವಾ? ಕ್ಲೀನ್ ಚೀಟ್ ಸಿಕ್ತಿತ್ತಲ್ವಾ? ನಾಟ್ ಇನ್ವಾಲ್ವ್ಡ್, ಕ್ಲೀನ್ ಚೀಟ್ ಸಿಗ್ತಾ ಇತ್ತಲ್ವಾ? ಅಲ್ಲ ಸಿಗುತ್ತೆ. ಬಿಜೆಪಿ ತೊಲಗ್ಬೇಕು. ಬಿಜೆಪಿ ಹೆಂಗ್ ಗೊತ್ತಾ, ಅವರು ತನಿಖೆ ಮಾಡಿಸಿ ಏನಾದ್ರು ಶಿಕ್ಷೆ ಕೊಟ್ಬಿಡ್ಲಿ, ಆದ್ರೆ ತನಿಖೆ ಮಾಡ್ಸಲ್ಲ. ನೋಡ್ರಿ, ಬಿಜೆಪಿ ಇದೆಯಲ್ಲ ಅವರು ಸಂಚುಕೋರರು. ಬಿಜೆಪಿ ಇದೆಯಲ್ಲ ಅವರು ನಾಗಪುರದ ಇಶಾರದ ಮೇಲೆ ಸಂಚು ಮಾಡ್ತಾರೆ. ಯಾಕಂದ್ರೆ ತಾವು ಪ್ರಾಮಾಣಿಕರಲ್ಲ, ಬೇರೆ ಯಾರು ಪ್ರಾಮಾಣಿಕರು ಇಲ್ಲ ಅಂತ ತೋರಿಸ್ಬೇಕು, ಅದಕ್ಕೋಸ್ಕರ ಕೆಲಸ ಮಾಡ್ತಾರೆ. ಯಡಿಯೂರಪ್ಪನವರು ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಇವತ್ತು ಕೂಡ ಬಿಜೆಪಿಯ ನಾಯಕರು ಮೇಡಮ್ ಅವ್ರಿಗೆ ಸ್ವಲ್ಪ ಅವ್ರಿಗೆ ನಿಲ್ಸಕ್ ಕೇಳಿರೋ. ನಿಮ್ಮಲ್ಲಿ ಪ್ರಶ್ನೆ ಇರೋದು ನೀವು ಬಹಳ ಸ್ಪಷ್ಟವಾಗಿ ಕೇಳಿದ್ದೀರಿ. ಜಾಮೀನು ಯಾವ್ದಿದ್ರೆ ಸರಿ, ಯಾವ್ದಿದ್ರೆ ತಪ್ಪು ಅಂತೇಳಿ ಅಂತ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಇಡೀ ಅವರ ಉದ್ದೇಶ. ತಾವು ಬಹಳ ಒಳ್ಳೆ ಮಾತನ್ನ ಹೇಳಿದ್ರಿ, ಜನಗಳ ದೇಣಿಗೆ ತಗೊಳ್ಳೋದು ತಪ್ಪಲ್ಲ, ಬಟ್ ಯಾವ ಉದ್ದೇಶಕ್ಕೋಸ್ಕರ ತೆಗೆದುಕೊಂಡಿದ್ದಾರೆ ಅಂತ ಬಹಳ ಅಮೂಲ್ಯವಾದಂತ ಪ್ರಶ್ನೆ ಕೇಳಿದ್ರಿ ತಾವು. ಅವ್ರು ಅದಕ್ಕೆ ಉತ್ತರ ಕೊಡಕ್ಕಾಗಿಲ್ಲ, ಸುಮ್ನೆ ಅದು RSS ನಾಗಪುರ ಬಾಯಿ ಬಂದಂಗೆ ಬಡಸ್ತಾ ಇದ್ದಾರೆ. ಬಿಡಿ, ಅದು ಕಾಂಗ್ರೆಸ್ಸಿಗರ ಅದು ಮಾತಾಡ್ಲಿ ಅವ್ರೇನು. ಆದ್ರೆ ಇಲ್ಲಿ ಪ್ರಶ್ನೆ ಇರುವಂತದ್ದು ಏನಪ್ಪಾ ಅಂದ್ರೆ, ಯಾರು ಈ ಹಣವನ್ನ ಏನು ಯಂಗ್ ಇಂಡಿಯಾ ಅಂತೇಳಿ ಹಣ ಎಲ್ಲ ಕಾರ್ಯಕರ್ತರು ನಾಯಕರು ಪ್ರತಿಯೊಬ್ಬರ ಹತ್ರ ಹಣ ಕಿತ್ಕೊಂಡು ಇಸ್ಕೊಂಡು ಅಧಿಕಾರವನ್ನ ಕೊಡ್ತೀನಿ ಅಂತೇಳಿ ದುರುಪಯೋಗ ಮಾಡ್ಕೊಂಡು ಏನೆಲ್ಲ ಮಾಡಿದ್ದಾರೆ, ಈ ಹಣ ತೆಗೆದುಕೊಂಡು ಅವ್ರು ಮಾಡಿದಂತ ಗನಂದಾರಿ ಕೆಲಸ ಏನು? ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಾಡಿರುವಂತ ಗನಂದಾರಿ ಕೆಲಸ ಏನು? ಗನಂದಾರಿ ಕೆಲಸ ಏನಪ್ಪಾ ಅಂತಂದ್ರೆ, ಒಂದು ಸಾರ್ವಜನಿಕ ಟ್ರಸ್ಟಿನ ಅಷ್ಟು ಷೇರ್ಗಳನ್ನ ತಮ್ಮ ಸ್ವಂತಕ್ಕೆ ತೆಗೆದುಕೊಂಡಂಥದ್ದು. ಸ್ವಂತಕ್ಕೆ ಯಾಕೆ ತೆಗೆದುಕೊಳ್ತಾರೆ? ಒಂದು ಸಾರ್ವಜನಿಕವಾಗಿ ಸಾವಿರಾರು ಜನ ಸ್ವಾತಂತ್ರ್ಯ ಪೂರ್ವ ಹಣ ಕೊಟ್ಟಂಥದ್ದು. ಸೈನಿಕರು ಕೊಟ್ಟಿದ್ದಾರೆ, ರೈತರು ಕೊಟ್ಟಿದ್ದಾರೆ, ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತರು ಕೊಟ್ಟಿದ್ದಾರೆ. ನನಗೆ ಬಹಳ ಬೇಸರ, ನಟರಾಜ್ ಗೌಡ್ರು 1,000 ಕೊಟ್ಟಿದ್ದಾರೆ. ಆ ನಟರಾಜ್ ಗೌಡ್ರು ಕೊಟ್ಟಂತ 1,000 ರೂಪಾಯಿನೂ ಸಹ ಮೋಸ ಮಾಡಿದಾರಲ್ಲ ಇವರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ. ಹಣ ತೆಗೆದುಕೊಂಡು ಲೂಟಿ ಮಾಡಿ ಏನ್ ಮಾಡಿದ್ದಾರೆ ಪಾಪ, ಇವರೆಲ್ಲರ ಹತ್ರ ಹಣ ಲೂಟಿ ಮಾಡಿ ಅವರು ಯಂಗ್ ಇಂಡಿಯಾದ ಒಳಗಡೆ ಬಂಡವಾಳ ಹಾಕಿ ಆ ಯಂಗ್ ಇಂಡಿಯಾದ ಶೇರ್ಗಳನ್ನ ಅವ್ರು ತಗೊಂಡು 146 ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ. ನಮ್ ನಟರಾಜ್ ಗೌಡ್ರದ್ದು 1,000 ರೂಪಾಯಿ ವೇಸ್ಟ್ ಆಯ್ತಲ್ಲ, ನಂಗೆ ಬೇಜಾರಾಗ್ತಿದೆಯಲ್ಲ.